ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ 1ನೇ ವಾರ್ಡ್ನ ಸುಸಜ್ಜಿತ ಬಡಾವಣೆಯಾದ ಆದರ್ಶ ನಗರಕ್ಕೆ ಇಲ್ಲಿಯವರೆಗೂ ಜಲಮಂಡಳಿ ಆಡಳಿತ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಂಡಿಲ್ಲವೆಂದು ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದರಿ ಬಡಾವಣೆ ರಚನೆಯಾಗಿ ಸರಿಸುಮಾರು 30 ವರ್ಷವಾಗುತ್ತಿದೆ. ಹಲವು ದಶಕಗಳ ಹಿಂದೆಯೇ ಸ್ಥಳೀಯಾಡಳಿತಕ್ಕೆ ಹಸ್ತಾಂತರವಾಗಿದೆ. ಅತ್ಯಂತ ವೇಗವಾಗಿ ಬಡಾವಣೆ ಅಭಿವೃದ್ಧಿ ಹೊಂದುತ್ತಿದೆ. ಸದ್ಯ 100ಕ್ಕೂ ಅಧಿಕ ಮನೆಗಳಿವೆ. ಆದರೆ ದಶಕಗಳೇ ಉರುಳಿದರೂ ಇಲ್ಲಿಯವರೆಗೂ ಕುಡಿಯುವ ನೀರು ಪೂರೈಕೆ ಮಾಡುತ್ತಿಲ್ಲ. ಈಗಾಗಲೇ ಹಲವು ಬಾರಿ ಜಲಮಂಡಳಿ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಮನವಿ ಅರ್ಪಿಸಲಾಗಿದೆ. ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ದೂರುತ್ತಾರೆ. ಮನೆ ನಿರ್ಮಾಣ ಮಾಡುವ ಪ್ರತಿಯೋರ್ವರು ಬೋರ್ವೆಲ್ ತೆಗೆಸುವುದು ಅನಿವಾರ್ಯವಾಗಿದೆ. ಕೆಲವು ಮನೆಗಳಲ್ಲಿ ಬೋರ್ವೆಲ್ ಅಂತರ್ಜಲ ಕುಸಿತವಾಗಿ ನೀರು ಬರುತ್ತಿಲ್ಲ. ಟ್ಯಾಂಕರ್ ನೀರು ಖರೀದಿಸುವಂತಾಗಿದೆ. ನಮ್ಮಗಳ ಗೋಳು ಕೇಳುವವರೇ ಯಾರೂ ಇಲ್ಲದಂತಾಗಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಬಡಾವಣೆಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಅಗತ್ಯವಾದ HD ಪೈಪ್ಲೈನ್ ವ್ಯವಸ್ಥೆ ಇದೆ. ವಾಲ್ವ್ಗಳ ಅಳವಡಿಕೆ ಇದೆ. ಇನ್ನಾದರೂ ಜಲಮಂಡಳಿ ಆಡಳಿತ ಕಾಲಮಿತಿಯೊಳಗೆ ಆದರ್ಶ ನಗರಕ್ಕೆ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು. ನಾಗರಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು. ಇಲ್ಲದಿದ್ದರೆ ಕುಡಿಯುವ ನೀರಿಗಾಗಿ ಬೀದಿಗಿಳಿದು ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಸರ್, ಇದು ಆದರ್ಶ ನಗರ ಅಂತೇಳಿ ಇದು 1995ರಿಂದ ಕಾರ್ಪೊರೇಷನ್ ಲಿಮಿಟಲ್ಲಿ ಬಂದಿರೋಂಥ ಖಾತೆ ಇರೋಂಥ ಪ್ರಾಪರ್ಟಿ. ಇದು ಆವತ್ತಿಂದನೇ ಇವತ್ತಿನವರೆಗೂ ಎಲ್ಲ ಡೆವಲಪ್ಮೆಂಟ್ಗಳು ನಮ್ಮ ಸ್ಮಾರ್ಟ್ ಸಿಟಿ ಸ್ಟ್ಯಾಂಡರ್ಡಲ್ಲೇ ಮಾಡಿರೋದು. ಎಲ್ಲದೂ ಅಷ್ಟೇ, ವಾಟರ್ ಪೈಪ್ಲೈನ್ ಆಗಲಿ, UGD ಆಗಲಿ, ಈ ಡ್ರೈನೇಜ್ ಆಗಲಿ, ಅಲ್ಲಿ 1-1.5 ಅಡಿ ಅಂತ ನಾವು 2 ಅಡಿ ಬಿಟ್ಟಿದ್ದೀವಿ. ಅದು ನಮಗೆ ಅನುಕೂಲಕ್ಕೆ ಮಾಡಿರೋದು. 1995ರಿಂದನೇ ಇದು ಕಾರ್ಪೊರೇಷನ್ ಖಾತೆ ಇರೋದ್ರಿಂದ ಎಲ್ಲ ಅಮ್ಯುನಿಟೀಸ್ ಈಗಪ್ಪ ಇದು ಎಲೆಕ್ಟ್ರಿಸಿಟಿನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಎಷ್ಟೋ ವರ್ಷಗಳಾಗೋಗಿದೆ. ಆಮೇಲೆ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ, 24/7 ಆಗಿದೆ. ವಾಟರ್ ಪೈಪ್ಲೈನ್ ಕೊಡಬೇಕು. ನಾವುಗಳು ಹೋಗ್ಬಿಟ್ಟು ಅವ್ರ ಹತ್ರ ಕೇಳಬೇಕು. ಸರ್ ಹೇಳಿ. ಸರ್, ನಾವು ಈ ಆದರ್ಶ ನಗರದಲ್ಲಿ ವಾಸವಾಗಿರುವಂಥ ಜನ ನಾವು. ಬೋರು ನಮ್ಮದು ಬಂದಿಲ್ಲ, ಫೇಲ್ ಆಗಿದೆ. ದಯವಿಟ್ಟು ನಮಗೆ ವಾಟರ್ ಸಪ್ಲೈ ಕೊಡಿ ಅಂತೇಳಿ ನಾವು ಬೇಡ್ಕೊಂತೀವಿ. ಒಂದು ಇಂಚು ಬರಲಿಲ್ಲ ಸರ್, ನೀರು ಫೇಲ್ ಆಗಿಬಿಡ್ತಾವೆ. ಈಗ ಕುಡಿಲಿಕ್ಕೆ ನಾವು ವಾಟರ್ ಟ್ಯಾಂಕಿಂದ ಒಡಿಸ್ಕೊತಿದ್ದೀವಿ ಹಣ ಕಟ್ಟಿ. ಸರ್, ಇದುವರೆಗೂ ಇಲ್ಲಿಯ ನಾಗರಿಕರು ಬಹಳ ಸಹನೆಯಿಂದ ಸಮಾಧಾನದಿಂದ ಯಾಕೆ ಹೋಗಿದ್ದಾರೆ ಅಂದರೆ, ಏನೋ ಒಂದು ಬೋರ್ ಇದೆ, ಹೆಂಗೆ ನೀರು ಬರ್ತಾ ಇದೆಯಲ್ಲ, 1 ಇಂಚ್ 1 ಇಂಚ್ ಬಂದರೂ ಸಹ ಅಂತ ಸುಧಾರಿಸ್ಕೊಂಡು ಹೋಗಿದ್ದಾರೆ. ಅವು ಸ್ಟ್ಯಾಂಡ್ ಬೈ, ಅದು ಪರ್ಮನೆಂಟ್ ಬೈ ಕೊಡೋವಂಥದ್ದನ್ನು ಕಾರ್ಪೊರೇಷನ್ಗೆ ಕೊಡೋವಂಥದ್ದು 30 ವರ್ಷ ನಾವು ಕಂದಾಯ ಕಟ್ತಾ ಇದ್ದೀವಿ. ಕೋಟ್ಯಾಂತರ ರೂಪಾಯಿ ನಮ್ಮಿಂದ ಹೋಗಿದೆ. ಒಂದೇ ಒಂದು ರೂಪಾಯಿ ಅವರಿಂದ ನಮಗೇನು ಬೆನಿಫಿಟ್ ಆಗಿಲ್ಲ. ನಾವು ಕೇಳ್ತಿರೋದು ಅವರಿಂದ ಕೈಯಿಂದ ಕೊಡಿ ಅಂತಲ್ಲ, ಅವರಲ್ಲಿರೋ ನಾರ್ಮ್ಸ್ ಏನಿದೆ ಪಬ್ಲಿಕ್ಸಿಗೆ ಕೊಟ್ಟರೆ ಖುಷಿ ಪಡ್ತಾರೆ ಸರ್. ನಮ್ಮ ಶಿವಮೊಗ್ಗ ಸಿಟಿ ಅಂತ ಡೆವಲಪ್ಡ್ ಏರಿಯಾ, ಅಂತ ಸಮಾಧಾನ ಇರೋರು. ಈ ಗಾಳಿ ನಿಮಗೆ ಕುಡಿಯೋ ನೀರಿಲ್ಲ, ಪ್ರತಿ ವರ್ಷ ಎಲ್ಲರಿಗೂ ಕೊಡ್ಬೇಕು ಸರ್. ಅಲ್ಲ ಸರ್, ನಿಮ್ಮ ಒಬ್ಬರದೇ ಅಲ್ಲ, ಬಹಳ ಜನ ಇದ್ದಾರೆ. ಕೆಲವರು ಅನಿವಾರ್ಯವಾಗಿ ಬೇರೆ ಕಡೆ ದುಡ್ಡು ಕೊಟ್ಟು ತರಿಸೋರಿಗೆ ಅದು ಮೀನಿಂಗ್ಲೆಸ್ ಅಲ್ಲ. ಇದು ವಾರ್ಡ್ ನಂಬರ್ 1ನಲ್ಲಿರುವಂತಹ ಆದರ್ಶ ನಗರ ನೀರಿನ ವ್ಯವಸ್ಥೆಗೆ ನಮಗೆ ಸಹಕಾರ ಮಾಡಿ. ಬಿಕಾಸ್ ನಾವೆಲ್ಲರೂ ಮನೆ ಕಟ್ಟಿರೋರೆಲ್ಲ 100ಕ್ಕಿಂತ ಹೆಚ್ಚು ಮನೆಗಳಿರೋದ್ರಿಂದ, 100 ಟೋಟಲ್ 500 ಮನೆಗಳಿದ್ದಾವೆ. 100 ಮನೆಗಳಿಗೆ ಆಲ್ರೆಡಿ ವಾಸ ಮಾಡ್ತಾ ಇರೋದ್ರಿಂದ ನಮಗೆ ನೀರಿನ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮಗೆ ಅಧಿಕಾರಿಗಳು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವೆಲ್ಲ ನೀಟಾಗಿ ಪ್ರತಿ ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಂದಾಯ ಕಟ್ತಾ ಇದ್ದೀವಿ. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಅಧಿಕಾರಿ ವರ್ಗದವರೇ, ಈ ಆದರ್ಶ ನಗರದ ವಾಸಿಗಳಿಗೆ ನೀರಿನ ಸಮಸ್ಯೆ, ನೀರಿನ ಬವಣೆ ಇರೋದ್ರಿಂದ ದಯವಿಟ್ಟು ಇದು ತಮ್ಮ ಗಮನಕ್ಕೆ ಈ ಮುಖಾಂತರ ತಲುಪ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಇವರು ಎಲ್ಲರಿಗೂ ಅನುಕೂಲ ಆಗಂಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನೀರು ತುಂಬ ಇಂಪಾರ್ಟೆಂಟ್ ಸರ್, ಯಾಕೆಂದರೆ ನಮಗೆ ಬೋರ್ ವಾಟರ್ ಎಲ್ಲ ಇರುತ್ತೆ, ಬಟ್ ಹಾರ್ಡ್ ವಾಟರ್ ಆಗಿರೋದ್ರಿಂದ ಬಾಡಿಗೆ ಬರೋರು ಬರಲ್ಲ ಇಲ್ಲಿ. ಯಾಕೆಂದರೆ ನೀರು ಸರಿ ಇಲ್ಲ, ಕಾರ್ಪೊರೇಷನ್ ನೀರು ಸರಿ ಇಲ್ಲ ಅಂತಲೇ ಹೇಳ್ತಾರೆ. ಫೆಸಿಲಿಟಿ ಬೇಕು. ಏನೋ ಗೊತ್ತಿಲ್ಲ ಸರ್, ಯಾರು ಹೇಳ್ತಾ ಇರ್ತಾರೆ ಸರ್, ಕೇಳ್ತಾ ಇದ್ದಾಗೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಇಂತಿಷ್ಟು ಮನೆಗಳಾಗಲಿ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿನೇ ಮನೆಗಳಾಗಿದ್ದಾವೆ. ಈಗ 4ರಿಂದ 5 ವರ್ಷ ಆಯ್ತು ಸರ್ ಮನೆ ಕಟ್ಟಿ. 5 ವರ್ಷದಿಂದ ಇದೇ ಪ್ರಾಬ್ಲಮ್. ಮತ್ತೆ ಬಿಟ್ಟು ಇದು ಮಹಾನಗರ ಪಾಲಿಕೆಯಲ್ಲಿ ಬರೋದು ಸಿಟಿ ಲೆವೆಲ್ಲು. ಯಾವಾಗ ಸಿಟಿ ಲೆವೆಲಲ್ಲಿ ಎಲ್ರಿಗೂ ಕಾರ್ಪೊರೇಷನ್ ವಾಟರ್ ಬೇಗ ಇದು ಮಾಡಿಕೊಡ್ತಾರೆ. ಬಟ್ ನಮ್ಗೆ ಇಷ್ಟು ವರ್ಷ ಆದರೂ 15-20 ವರ್ಷ ಆದರೂ ನಮ್ಗೆ ಇನ್ನೂ ಆ ಥರ ಏನೋ ಫೆಸಿಲಿಟೀಸ್ ಕೊಟ್ಟಿಲ್ಲ. ಡೈಲಿ ಟ್ಯಾಂಕರ್ ಹಾಕ್ತಿದ್ದೀವಿ ಸರ್, ಕುಡಿಯೋಕ್ಕೆ ನೀರು ಚೆನ್ನಾಗಿ ಬರ್ತಿಲ್ಲ. ಅದು ಪ್ಲೀಸ್ ಏನಾದರೂ ಮಾಡಿ ಅಧಿಕಾರಿಗಳಿಗೆ ಮನವಿ, ಅದೇನಾದರೂ ನಮಗೆ ಅತಿ ಬೇಗ ನಮ್ಗೆ ಕಲ್ಪಿಸ್ಕೊಡಿ ಅಂತ ಕೇಳ್ತೀನಿ. ತುಂಬ ಕಷ್ಟ ಆಗ್ತದೆ. ಬೋರ್ ವಾಟರ್ ಹಾರ್ಡ್ ವಾಟರ್ ಆಗಿರೋದ್ರಿಂದ ಕೆಲವು
ಸಮಸ್ಯೆಗಳು ಚರ್ಮಕ್ಕೆ ಅತಿ ವೇಗವಾಗಿ ಸ್ಕಿನ್ ಎಫೆಕ್ಟ್ ಆಗ್ತಾ ಇದೆ ಮಕ್ಕಳಿಗೆಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸಬೇಕಾಗುತ್ತೆ. ಸಾಲ್ಟ್ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಒಂಥರ ತುರುಕೆ ಆ ಥರ ಸ್ಕಿನ್ ಅಲರ್ಜಿ ಎಲ್ಲ ಆಗ್ತಾ ಇದೆ. ಹಾಗಾಗಿ ನಮಗೆ ಕಾರ್ಪೊರೇಷನ್ ನೀರು ಅತಿ ಬೇಗ ಒದಗಿಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮೇಡಮ್ ನೀವು ಸುಮಾರು ಮಾಡಿದ್ದೀವಿ, ತುಂಬ ಸರ್ತಿ ಕೇಳಿದ್ದೀವಿ, ಆದರೆ ಮಾಡಿಕೊಡ್ತೀವಿ ಅಂತಾರೆ. ಬಟ್ ಈವರೆಗೂ ಇನ್ನೂ ಮಾಡಿಲ್ಲ. ನೋಡಿ ಸ್ವಲ್ಪ ಇದರಿಂದ ಬೇಡ್ಕೊತಿದ್ದೀವಿ, ಬೇಗ ಕಲ್ಪಿಸ್ಕೊಡಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ. ಮಾಡೋಕ್ಕೆ ಈಗ ಬೇರೆ ಆಪ್ಷನ್ ಇಲ್ಲ, ಇಬ್ಬರೇ ಇರೋದು. ಇಷ್ಟು ದಿನ ಪೊಲೈಟಾಗಿ ಕೇಳಿದ್ವಿ, ಮೇಲೆ ಮತ್ತೆ ಹೋರಾಟಕ್ಕೆ ನಿಲ್ಬೇಕಾಗುತ್ತೆ. ನನ್ನ ಹೆಸರು ಅಶ್ವಿನಿ ರವೀಂದ್ರ ಅಂತ. ನನ್ನ ಹೆಸರು ಮಂಜುಳಾ ಶಿವನಗೌಡ. ಸುಧಾ ಅನಂತಕೃಷ್ಣ.